ನಾಯಕರ ಮೇಲೆ FIR ಆಗಿ ಅದು A1 ಆರೋಪಿ ಮಾಡಿದ್ದಾರೆ. ನಾವು ಕೇಳೋದೇನಂದ್ರೆ A1 ಆರೋಪಿ ಮಾಡಬೇಕಾದ್ರೆ ನಮ್ಮ ನಾಯಕರು ಯಾವ ತರ ಈ ಒಂದು ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ನೀವು ವಿನಾಕಾರಣ ರಾಜಕೀಯ ಒತ್ತಡಗಳಿಗೆ ಮಣಿದು ಇವತ್ತು A1 ಆರೋಪಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ನೀವು ಇವತ್ತು ಮಾಡಿದ್ದೀರಿ. ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ದ ತಕ್ಷಣವೇ ನಮ್ಮ ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ನಾಯಕರು ಶಿಡ್ಲಘಟ್ಟ ಸರ್ಕಲಲ್ಲಿ ಕುತ್ಕೊಂಡು ಸಂಸದರಿಗೆ ಧಿಕ್ಕಾರ ಕೂಗ್ತಾರೆ. ಯಾರು ಆರೋಪಿ ಅನ್ನೋದು ಸಮೇತ ಇನ್ನ ಸಾಬೀತಾಗಿಲ್ಲ. ಬರೀ ಡೆತ್ ನೋಟಲ್ಲಿ ಹೆಸರಿದೆ ಅಂದಿದ್ದು ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು ನಮ್ಮ ಡಾಕ್ಟರ್ ಮೇಲೆ ನೀವು FIR ಮಾಡಿದಿರಾ, ಅಲ್ಟ್ರಾಸಿಡ್ ಕೇಸ್ ಮಾಡಿ ಬುಕ್ ಮಾಡಿದ್ದೀರಾ. ಈ ಕಾಂಗ್ರೆಸ್ ನಾಯಕರಿಗೆ ಯಾವ ನೈತಿಕತೆ ಇದೆ ಅಂತ ಹೇಳ್ಬಿಟ್ಟು ನೀವು ಸರ್ಕಲಲ್ಲಿ ಕೂತ್ಕೊಂಡು ಇವತ್ತು ಧರಣಿ ಮಾಡ್ತಾ ಇದ್ರಿ. ಯಾವುದೇ ಒಂದು ಆರೋಪ ಸಾಬೀತೆ ಆಗಿಲ್ಲ. ಅಷ್ಟು ಬೇಗ ಡಾಕ್ಟರ್ ವಿರುದ್ಧವಾಗಿ ನಮ್ಮ ಸಂಸದರ ವಿರುದ್ಧವಾಗಿ ಯಾಕೆ ನೀವು ಇವತ್ತು ವಿರುದ್ಧವಾಗಿ ಘೋಷಣೆಗಳು ಕೂಗ್ತೀರಾ? ನೀವು ನಾಗೇಶ್ ಮೇಲೆ ಆಗಿರ್ಬೋದು, ಮಂಜುನಾಥ್ ಮೇಲೆ ಆಗಿರ್ಬೋದು ಯಾವುದೇ ಥರದ ಕಾನೂನು ರೀತಿಯಾಗಿ ಕ್ರಮ ತೆಗೆದುಕೊಳ್ಳಿ, ಯಾವುದೇ ಥರದ ಅಬ್ಜೆಕ್ಷನ್ ಇಲ್ಲ. ಆದರೆ ವಿನಾಕಾರಣ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ತರೋದು ಇದರಲ್ಲಿ ತಪ್ಪು. ದಯವಿಟ್ಟು ನಾವೆಲ್ಲ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಕೇಳ್ಕೊತಾ ಇದ್ದೀವಿ. ಏನು ಇವಾಗ FIR ಮಾಡಿದ್ರು A1 ಆರೋಪಿ ಅಂತ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರು ಮಾಡಿದ್ರು. ದಯವಿಟ್ಟು ಈ ಆರೋಪದಿಂದ A1 ಆರೋಪಿ ಆಗಿರುವ ನಮ್ಮ ಸುಧಾಕರ್ ಅವ್ರನ್ನ ದಯವಿಟ್ಟು ಕೈ ಬಿಡಬೇಕು. ಕೈ ಬಿಡಲಿಲ್ಲ ಅಂದಿದ್ದ ಪಕ್ಷದಲ್ಲಿ ನಾವು ಉಗ್ರವಾದ ಹೋರಾಟ ಮಾಡೋಕ್ಕೂ ಸಮೇತ ನಮ್ಮ ಪಕ್ಷದ ವತಿಯಿಂದ ನಾವೆಲ್ಲರೂ ನಾವು ಮಾತಾಡಿಕೊಂಡು ಒಂದು ದಿನ ನಿಗದಿಯನ್ನು ಮಾಡಿಕೊಂಡು ಒಂದು ದಿನಾಂಕ ನಿಗದಿ ಮಾಡಿಕೊಂಡು ನಾವು ಹೋರಾಟ ಮಾಡೋದಕ್ಕೂ ಸಮೇತ ಹಿಂಜರಿಸಿಲ್ಲ. ಅದೇ ರೀತಿಯಾಗಿ ನಾಗೇಶ್ ಮತ್ತು ಮಂಜುನಾಥ್ ಅವರು ತಪ್ಪು ಮಾಡಿದರೆ ಕಾನೂನಿದೆ, ಕಾನೂನಲ್ಲಿ ಏನು ಶಿಕ್ಷೆ ಆಗಬೇಕೋ ಶಿಕ್ಷೆ ಕೊಡಿ, ನಾವು ಅದಕ್ಕೆ ಸಮ್ಮತ. ನಮಗೂ ಯಾವುದೇ ಥರದ ಅಭ್ಯಂತರ ಇಲ್ಲ. ಅದು ಬಿಟ್ಟು ದಯವಿಟ್ಟು ಯಾವುದೇ ರೀತಿಯಾಗಿ ನಮ್ಮ ನಾಯಕರ ಬಗ್ಗೆ ವಿನಾಕಾರಣ ರಾಜಕೀಯವಾಗಿ ಅವ್ರನ್ನ ಕುಗ್ಗಿಸ್ಬೇಕು ಅಂತೇನಾದರೂ ನೀವು ಕಾಂಗ್ರೆಸ್ ನಾಯಕರು ಅಂದ್ಕೊಂಡಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ಇಂಥ ದೊಡ್ಡ ಬೆದರಿಕೆಗಳಿಗೆಲ್ಲ ಭಯ ಬೀಳುವಂಥವರಲ್ಲ. ಅವರು ಏನು ಅಭಿವೃದ್ಧಿ ಅಧಿಕಾರ ಅಂತ ಹೆಸರು ಮಾಡಿರೋಂಥ ಒಬ್ಬ ನಾಯಕರು. ನೀವು ಇವತ್ತು ವಿನಾಕಾರಣ ರಾಜಕೀಯದಲ್ಲಿ ಅವ್ರನ್ನೇನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ವಿನಾಕಾರಣವಾಗಿ ಏನೋ ಒಂದು ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಇವತ್ತು ಈ ಥರ ಕುಗ್ಸಕ್ಕೆ ನೋಡ್ತಾ ಇದ್ದೀರಾ. ನಿಮ್ಮ ಭ್ರಮೆ ಎಲ್ಲ. ಏನು ಮೊನ್ನೆ ಶಿಡ್ಲಘಟ್ಟ ಸರ್ಕಲಲ್ಲಿ ನಮ್ಮ ನಾಯಕರ ಬಗ್ಗೆ ವಿರುದ್ಧವಾಗಿ ಕೂಗಿದ್ರೆ ಎಲ್ಲ ನಮ್ಮ ನಾಯಕರ ಹತ್ರ ಅನುಕೂಲ ಪಡ್ಕೊಂಡು ಇವತ್ತಲ್ಲೋ ನೀವು ಹೋಗ್ತಾ ಇದ್ದೀರಾ. ದಯವಿಟ್ಟು ಎಚ್ಚರಿಕೆ ಇರಲಿ. ನಮ್ಮ ನಾಯಕರು ಯಾವುದೇ ಒಂದು ಸಮುದಾಯಕ್ಕೆ ಮೋಸ ಮಾಡಿರುವಂಥ ನಾಯಕರಲ್ಲ. ಯಾವುದೇ ಒಂದು ಸಮುದಾಯದ ಒಬ್ಬ ಕಟ್ಟ ಕಡೆ ವ್ಯಕ್ತಿ ಹೋದ್ರೂ ಸಮೇತ ಅವ್ರಿಗೆ ತಮ್ಮ ಸ್ವಂತ ದುಡ್ಡಲ್ಲಿ ಎಜುಕೇಷನ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಏನೇ ಪ್ರಾಬ್ಲಮ್ ಇದ್ರೂ ಸಮೇತ ಅವ್ರ ಸ್ವಂತ ದುಡ್ಡಲ್ಲಿ ಅವ್ರಿಗೆ ಸಹಾಯ ಮಾಡಿರುವಂಥ ಇತಿಹಾಸ ಇದೆ. ತುಂಬ ನೋವಿನ ಸಂಗತಿ. ಆಗಬಾರ್ದಾಗಿತ್ತು. ಏನು ಬಾಬು ಅವರು ಆತ್ಮಹತ್ಯೆ ಮಾಡ್ಕೊಂಡಾದ್ಮೇಲೆ ಒಂದು ಅವ್ರ ಜಾಬಲ್ಲಿ ಒಂದು ಡೆತ್ ನೋಟ್ ಸಿಗುತ್ತೆ. ನನ್ನ ಸಾವಿಗೆ ಕಾರಣವಾದವರು ಅಂತೇಳಿ ಒಂದು ಡೆತ್ ನೋಟಲ್ಲಿ ಈ ಥರ ನಾಗೇಶ್ ಮತ್ತು ಮಂಜುನಾಥ್ ರವರ ಹೆಸರು, ಅದೇ ರೀತಿಯಾಗಿ ನಮ್ಮ ನಾಯಕರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರನ್ನು ಅದರಲ್ಲಿ ಮೆನ್ಷನ್ ಆಗಿದೆ. ಏನು ಹುಡುಗ ಮೆನ್ಷನ್ ಮಾಡಿರ್ತಾರೆ, ಡಾಕ್ಟರ್ ಸುಧಾಕರ್ ಅವರು ದುಡ್ಡು ಕೇಳಿದ್ದಾರೆ ಅಂತೆಲ್ಲ ಮೆನ್ಷನ್ ಮಾಡಿರೋದಿಲ್ಲ. ನಾಗೇಶ್ ಮತ್ತು ಮಂಜುನಾಥ್ ಅನ್ನೋರು ನಮ್ಮ ಹತ್ರ ದುಡ್ಡು ಇಸ್ಕೊಂಡಿದ್ದಾರೆ ಅಂತ ಹೇಳಿ ಮೆನ್ಷನ್ ಮಾಡಿರ್ತಾರೆ. ಏನು ಮೆನ್ಷನ್ ಮಾಡಿದಾಗ ಡೆತ್ ನೋಟ್ ಸಿಕ್ಕಿದಾಗ ನಾಗೇಶ್ ಮತ್ತು ಮಂಜುನಾಥ್ ಆರೋಪಿಗಳಾಗಿರ್ತಾರೆ. ಅಲ್ಲಿ ನಮ್ಮ ಡಾಕ್ಟ್ರೆಸ್ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವ್ರ ಹೆಸರಿದೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ನಿನ್ನೆ FIR ಆಗಿದೆ. ನಾವೇನು ಅಂತಂದರೆ ಇವತ್ತು ಉದ್ದೇಶ ಕರೆದಿರೋದಿಷ್ಟೇ. ಬಾಬು ಅವ್ರ ಮಿಸ್ಸಸ್ಸು ಫಸ್ಟ್ ಹೋಗಿ ನಾಗೇಶ್ ಮೇಲೆ
ಮತ್ತು ಮಂಜುನಾಥ್ ಮೇಲೆ ಕಂಪ್ಲೇಂಟನ್ನು ಕೊಡೋಕ್ಕೆ ಹೋಗಿರ್ತಾರೆ. ಇದೇ ಮಹಿಳೆ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಿರ್ತಾರೆ. ನಾಗೇಶ್ ಮತ್ತು ಮಂಜುನಾಥ್ ಅವರು ನನ್ನ ಪತಿ ಹತ್ರ ದುಡ್ಡಿಸ್ಕೊಂಡಿದ್ದಾರೆ. 25 ಲಕ್ಷ 40 ಲಕ್ಷ ಅಂತ ಒಂದೊಂದು ಕಡೆ ಬರ್ತಿದೆ, 25 ಲಕ್ಷ ಅಂತ ಒಂದು ಕಡೆ ಬರ್ತಿದೆ. ಇದರಲ್ಲಿ ಪೊಲೀಸ್ ಇಲಾಖೆಯವರು ಕಾರಣಾಂತರಗಳಿಂದ, ರಾಜಕೀಯ ಷಡ್ಯಂತ್ರದಿಂದ, ಒತ್ತಡಗಳಿಗೆ ಮಣಿದು ಕಂಪ್ಲೇಂಟಲ್ಲಿ ವಿನಾಕಾರಣ ನಮ್ಮ ನಾಯಕರಾದ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ಸೇರಿಸ್ತಾರೆ. ಅದಾದಮೇಲೆ ಸಾಯುವಂಥ ವ್ಯಕ್ತಿ ಯಾವತ್ತೂ ಸುಳ್ಳು ಹೇಳುವಂಥ ಅವಶ್ಯಕತೆ ಇರಲ್ಲ. ಮತ್ತೆ ಅದನ್ನು ಎಷ್ಟು ನೋವಾಗಿದ್ದರೆ ಅಲ್ವಾ, ಆ ಕೊನೆಯ ಮೊದಲ ಸಾಲಿನಲ್ಲೇ ನಿಮ್ಮ ಡಾಕ್ಟರ್ ಸುಧಾಕರ್ ಅವರ ಹೆಸರನ್ನು ಬರೀತಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಈಗ ಮೊದಲನೇ ಸಾಲು 2ನೇ ಸಾಲು ಬರಲ್ಲ ಸರ್. ನಮ್ಮ ಹತ್ರ ದುಡ್ಡು ಯಾರು ಈಸ್ಕೊಂಡಿದ್ದಾರೆ ಅಂತ ಹೇಳಿ ಫಸ್ಟ್ ಬರೋಂಥ ಒಂದು ಅಂಶ. ಅವ್ರ ಹೆಸರು ಹೇಳಿ ಈಸ್ಕೊಂಡಿದ್ದಾರೆ ಅಂತ ಅವ್ರು ಬರೆದಿರ್ತಾರೆ. ಆದ ಕಾರಣಕ್ಕೆ ಡಾಕ್ಟ್ರೇ ಹೇಳಿ ಈಸ್ಕೊಂಡಿರ್ತಾರ? ನಾವು ಆಲೋಚನೆ ಮಾಡಬೇಕಾಗಿರೋದಿಷ್ಟೇ. ಮಧ್ಯವರ್ತಿಗಳು ಏನು ಈ ದಿನ ಚಿಕ್ಕಬಳ್ಳಾಪುರದಲ್ಲಿ ತಾಲೂಕು ಆಫೀಸಲ್ಲಾಗ್ಬೋದು, AC ಆಫೀಸಲ್ಲಾಗ್ಬೋದು, DC ಆಫೀಸಲ್ಲಾಗ್ಬೋದು, ಎಲ್ಲ ಸ್ಟೇಷನಲ್ಲಾಗ್ಬೋದು, ಎಲ್ಲ ಮಧ್ಯವರ್ತಿಗಳಾಗ್ಬಿಟ್ಟಿದ್ದಾರೆ. ಈಗ ಮಧ್ಯವರ್ತಿಗಳು ಏನೋ, ಈಗ ನಮ್ಮಿದೆ ನಾಗೇಶ್ ಅವ್ರ ಮಾವ ನಮ್ಮ ನಾಯಕರು, ಕೃಷ್ಣಮೂರ್ತಿ ಅಣ್ಣವರು ನಮ್ಮ ನಾಯಕರು, ಅವ್ರ ಅಳಿಯ, ಅವ್ರದ್ದು ಏನೇ ಒಂದು ಕಾರ್ಯಕ್ರಮ ಆದಾಗ ನಮ್ಮ ಕೃಷ್ಣಮೂರ್ತಿ ಅಣ್ಣವ್ರು ಕರೆದಾಗ ಬಂದು ಹೋಗಿರ್ತಾರೆ. ಅವ್ರ ಜೊತೆಯಲ್ಲಿ ಇದ್ದಾರೆ ಅಂದಿದ ತಕ್ಷಣ ಏನೋ ಒಂದು ಅವರು ದುಡ್ಡು ಮಾಡ್ಕೊಳ್ಳೋದಕ್ಕೋಸ್ಕರ ಅವ್ರ ಹೆಸರಲ್ಲಿ ಏನೋ ದುಡ್ಡು ಮಾಡಿರ್ತಾರೆ. ಆ ಒಂದು ಇದಕ್ಕೆ ನಮ್ಮ ಡಾಕ್ಟ್ರು ಯಾವುದೇ ಕಾರಣಕ್ಕೂ ಅವ್ರ ಕಾರಣರಾಗಕ್ಕಾಗಲ್ಲ ಸರ್. ನೀವು ಹೇಳ್ತಿರೋದು ಈಗ ನಮ್ಮ ನಾಯಕರು ಸಚಿವರಾಗಿ MLA ಆಗಿ 3 ವರ್ಷ 10 ವರ್ಷ ಕೆಲಸ ಮಾಡಿ, ಸಚಿವರಾಗಿ 3 ವರ್ಷ ಕೆಲಸ ಮಾಡಿ, ಈಗ ಪ್ರತಿನಿತ್ಯ 100 ಜನ ನಾಯಕರನ್ನ ಬಂದು ಮೀಟ್ ಮಾಡ್ತಾರೆ. ಈಗ ಯಾರೋ ಒಬ್ಬ ಮಧ್ಯವರ್ತಿಗಳು ಅವ್ರಿಗೆ ಹಣ ಬೇಕಾಗಿರ್ತದೆ. ಅವ್ರು ಹಣ ಮಾಡೋದಕ್ಕೋಸ್ಕರ ನಮ್ಮ ನಾಯಕರ ಹೆಸರನ್ನ ಅವ್ರು ದುರುಪಯೋಗ ಪಡಿಸ್ಕೊಂಡು ಕೇಳಿದ್ದಾರೆ ಅಂತ ಈಸ್ಕೊಂಡಿರ್ತಾರೆ. ಆದ ಕಾರಣಕ್ಕೆ ನಮ್ಮ ನಾಯಕರು ಯಾವುದೇ ಈ ಥರ ಒಬ್ಬ ದಲಿತ ಹುಡುಗ ನಂತರ ದುಡ್ಡು ತಿನ್ನಬೇಕು ಅನ್ನೋವಂಥ ದಾರಿದ್ರ್ಯತೆ ನಮ್ಮ ಡಾಕ್ಟರ್ ಬಂದಿಲ್ಲ. ನಮ್ಮ ಡಾಕ್ಟರ್ ಹತ್ರ ಹೋದವ್ರಿಗೆ ಕೊಟ್ಟಿರೋದೇ ವಿನಃ ಯಾವುದು ಈಸ್ಕೊಂಡಿರೋಂಥ ಇತಿಹಾಸ ಇಲ್ಲ. 100 ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ. 100 ಜನಕ್ಕೆ ಎಲ್ಲ ಅವರು ಹಾಸ್ಪಿಟ್ಲ್ ಹತ್ರ ಅಂತ ಹಿಡಿದು ಮದುವೆ ಆಗಿರ್ಬೋದು, ನಾಮಕರಣ ಆಗಿರ್ಬೋದು, ಏನೇ ಕಾರ್ಯಕ್ರಮ ಇದ್ರೂ ಅವ್ರು ಧನ ಸಹಾಯ ಮಾಡಿರೋದು ಇತಿಹಾಸ ಇದೆ. ಅವ್ರು ಹೋಗಿ ಡಾಕ್ಟ್ರೇಸ್ ಹೇಳಿ ತಗೊಂಡಿರೋ ಕಾರಣಕ್ಕೆ ಅವರು ದೂಷಿತರಾಗಲ್ಲ. ಈಗ ಡಾಕ್ಟರ್ ಹೆಸರು